ನಮ್ಮ ನಾನ್ ಸ್ಟಿಕ್ ಪಾತ್ರೆಗಳು ಹೆಚ್ಚು ದಿನ ಬಾಳುವಿಕೆ ಬರಲು ನಾವು ಅದನ್ನು ಚೆನ್ನಾಗಿ ನೋಡಿಕೊಳ್ಳುವುದು ಮುಖ್ಯ. ಇದು ನಮಗೆ ಕ್ಲೀನ್ ಮಾಡಲಿಕ್ಕೆ ಮತ್ತು ಅಡುಗೆ ಮಾಡಲಿಕ್ಕೆ ತುಂಬಾ ಸುಲಭ ನಮಗೆ ಈ ನಾನ್ ಸ್ಟಿಕ್ ಪಾತ್ರೆಯಲ್ಲಿ. ಬನ್ನಿ ಫ್ರೆಂಡ್ಸ್, ಇದನ್ನು ಹೇಗೆ ಕಾಳಜಿ ಮಾಡೋದು ಅಂತ ವಿಡಿಯೋವನ್ನು ನೋಡುವ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಕಸ್ತೂರಿ ರಶ್ಮಿ ಚಾನೆಲ್ಗೆ ಸ್ವಾಗತ. ನಾನಿವತ್ತು ಕಿಚನ್ ಟಿಪ್ಸ್ ಬಗ್ಗೆ ವಿಡಿಯೋ ಮಾಡಿದ್ದೇನೆ. ನಮ್ಮ ಮನೆಯಲ್ಲಿರುವಂಥ ನಾನ್ ಸ್ಟಿಕ್ ಪಾತ್ರೆಗಳನ್ನು ಇಲ್ಲ ವಸ್ತುಗಳನ್ನು ನಾವು ಹೆಚ್ಚು ದಿನ ಬಾಳುವಿಕೆ ಬರಲು ನಾವು ಏನು ಮಾಡಬೇಕು, ಯಾವ ರೀತಿ ಕಾಳಜಿ ಮಾಡಬೇಕು ಅಂತ ವಿಡಿಯೋ ಮಾಡಿದ್ದೇನೆ. ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಸ್ನೇಹಿತರಿಗೂ ಶೇರ್ ಮಾಡಿ. ನಾನ್ ಸ್ಟಿಕ್ ಪಾತ್ರೆಗಳನ್ನು ನಾವು ಚೆನ್ನಾಗಿ ಕ್ಯಾರಿಂಗ್ ಮಾಡಿದರೆ ಅದು ಎಷ್ಟು ಸಮಯ ಸಹ ವರ್ಷಾನುಗಟ್ಟಲೆ ಬಾಳುವಿಕೆ ಬರುತ್ತೆ, ಏನು ಹಾಳಾಗದೆ ಹಾಗೇ ಇರ್ತದೆ. ಮತ್ತು ನಾವು ಇದನ್ನು ಬೈ ಮಾಡುವಾಗ ಕೆಲವೊಂದು ಸೂಚನೆಗಳನ್ನು, ಅದರಲ್ಲಿರುವಂಥ ಸೂಚನೆಗಳನ್ನು ಫಾಲೋ ಮಾಡಬೇಕು ಮತ್ತು ತುಂಬ ಎಚ್ಚರಿಕೆಯಿಂದ ಇದನ್ನು ನಾವು ನೋಡ್ಕೊಳ್ಬೇಕಾಗುತ್ತೆ. ಈ ನಾನ್ ಸ್ಟಿಕ್ ಪಾತ್ರೆಗಳನ್ನು ಇದರಲ್ಲಿ ನಮಗೆ ತುಂಬಾ ಹೆಲ್ಪ್ಫುಲ್ ಇದೆ. ಇದು ಗ್ಯಾಸನ್ನು ಸಹ ಸೇವ್ ಮಾಡುತ್ತೆ ಮತ್ತು ಕಡಿಮೆ ಆಯಿಲ್ ಇದಕ್ಕೆ ಹಾಕಿ ಇದರಲ್ಲಿ ನಾವು ಅಡುಗೆಯನ್ನು ಮಾಡ್ಬೋದು. ಇದನ್ನು ನಾವು ಬಳಸುವ ವಿಧಾನ ಮತ್ತು ಕೆಲವೊಂದು ಟಿಪ್ಸನ್ನು ನಾನು ಇವತ್ತು ಹೇಳ್ತಾ ಇದ್ದೇನೆ. ನಾವು ಬಳಸುವಾಗ ಇದನ್ನು ತುಂಬ ಚೆನ್ನಾಗಿ ಕೇರ್ ಮಾಡಿದರೆ ಇದು ತುಂಬ ದೀರ್ಘಕಾಲ ಬಾಳುವಿಕೆ ಬರುತ್ತೆ, ಏನೂ ಹಾಳಾಗದೆ. ಇದರಲ್ಲಿ ಅಡುಗೆ ಸಹ ತುಂಬಾ ಸುಲಭ, ನಮಗೆ ಎತ್ತಲಿಕ್ಕೆ ಇಡಲಿಕ್ಕೆ ಎಲ್ಲ ತುಂಬ ಸುಲಭ, ಅದು ಏನು ಒಡೆಯುವುದಿಲ್ಲ. ತುಂಬಾ ಸುಲಭವಾಗಿ ನಾವು ಅಡುಗೆಯನ್ನು ಮಾಡಬೇಕು. ನಾವು ಕೆಲವೊಂದು ಇದರಲ್ಲಿ ಟಿಪ್ಸನ್ನು ಫಾಲೋ ಮಾಡಬೇಕು. ಇದು ಪಾತ್ರೆ ಬಿಸಿ ಇರುವಾಗ ನಾವು ನಾನ್ ಸ್ಟಿಕ್ ಪಾತ್ರೆಯನ್ನು ತೊಳಿಬಾರ್ದು, ಅದು ಬೇಗನೆ ಹಾಳಾಗುತ್ತೆ. ನಾವು ತೊಳೆದ್ರೆ ಅದರ ಕೋಟೆಡ್ ಎಲ್ಲ ಎದ್ದು ಹೋಗುತ್ತೆ. ಅದಕ್ಕೆ ಬೇಕಾಗಿ ಬಿಸಿ ಪಾತ್ರೆ ಇರುವಾಗ ನಾವು ಅದನ್ನು ನೀರಿನಲ್ಲಿ ತೊಳಿಬಾರ್ದು. ಮತ್ತು ನಾವು ಸೌಟುಗಳನ್ನು ಹೇಗೆ ಆಯ್ಕೆ ಮಾಡಬೇಕು ಅಂತ ಹೇಳಿದರೆ, ನಾವು ಮರದ ಸೌಟನ್ನೇ ಇದಕ್ಕೆ ಯೂಸ್ ಮಾಡಬೇಕು. ಮತ್ತು ನಾವು ಸ್ಟೀಲ್, ಯಾವುದೇ ಲೋಹದ ಸೌಟುಗಳನ್ನು, ಶಾರ್ಪಾದ ಸೌಟುಗಳನ್ನು ನಾವು ಯೂಸ್ ಮಾಡಬಾರ್ದು. ಹಾಗೆ ಯೂಸ್ ಮಾಡಿದರೆ ಅದು ಗೀಟೆಲ್ಲ ಬೀಳ್ತದೆ ಮತ್ತು ಬೇಗನೆ ಅದರ ಕೋಟೆಡ್ ಎದ್ದು ಹೋಗುತ್ತೆ. ಮತ್ತು ನಾವು ಇದನ್ನು ಜಾಸ್ತಿ ಇದರಲ್ಲಿ ಎಣ್ಣೆ ಹಾಕಿ ನಾವು ಯೂಸ್ ಮಾಡಬಾರ್ದು, ಸ್ವಲ್ಪ ಎಣ್ಣೆ ಹಾಕಿ ಮಾಡಬೇಕು. ಎಣ್ಣೆ ಹಾಕಿ ನಾವು ಇಟ್ಟರೂ ಸಹ ಅದರಲ್ಲಿ ನಾನ್ ಸ್ಟಿಕ್ಕಲ್ಲಿ ನಾವು ಎಣ್ಣೆಯನ್ನು ತುಂಬ ದಿನ ಇಟ್ಟರೆ ಅದು ಕೋಟೆಡ್ ಎದ್ದು ಹೋಗುತ್ತೆ. ಮತ್ತು ನಾವು ಬ್ರಷ್ ಸಹ ಹಾಗೆ ನಾವು ಸಾಫ್ಟ್ ಆದ ಸ್ಪಾಂಜ್ ರೀತಿಯಾದ ಬ್ರಷನ್ನು ಇದಕ್ಕೆ ನಾವು ತೊಳಿಲಿಕ್ಕೆ ಯೂಸ್ ಮಾಡಬೇಕು. ಅಂದರೆ ರಫ್ ಇರುವಂಥದ್ದು ಯಾವುದೇ ಬ್ರಷನ್ನು ನಾವು ಯೂಸ್ ಮಾಡಬಾರ್ದು. ಪ್ಲ್ಯಾಸ್ಟಿಕ್ಕನ್ನು ಸಹ ಬ್ರಷನ್ನು ಸಹ ಇದನ್ನು ತೊಳಿಲಿಕ್ಕೆ ಉಪಯೋಗಿಸ್ಬೋದು. ತುಂಬಾ ಸಾಫ್ಟಾದ ಬ್ರಷನ್ನು ಉಪಯೋಗಿಸುವುದು ಒಳ್ಳೆಯದು. ಗಡುಸಾದ ನೀರು ಅಂದರೆ ಒಂದು ಉಪ್ಪಿ ನೀರನ್ನು ಇದರಲ್ಲಿ ಕುದಿಸಬಾರ್ದು ಮತ್ತು ಬೋರ್ವೆಲ್ ನೀರನ್ನು ಸಹ ಇದರಲ್ಲಿ ಹಾಕಿ ಕುದಿಸಬಾರ್ದು. ಕೋಟೆಡ್ ಎಲ್ಲ ಎದ್ದು ಹೋಗಿ ಬೇಗ ಹಾಳಾಗುತ್ತೆ. ಮತ್ತು ನಾವು ಈ ಪಾತ್ರೆಯನ್ನು ತೊಳೆದು, ನಾನ್ ಸ್ಟಿಕ್ ಪಾತ್ರೆಯನ್ನು ತೊಳೆದು ನಾವು ಕಾಟನ್ ಬಟ್ಟೆಯಲ್ಲಿ ಇದರ ನೀರನ್ನೆಲ್ಲ ಒರೆಸಿ ಇಟ್ಟರೆ ತುಂಬ ಸಮಯ ಬಾಳಿಕೆ ಬರುತ್ತೆ. ಮತ್ತು ಈ ಎಲ್ಲ ಪಾತ್ರೆಗಳನ್ನು ಸಹ ನಾವು ಖಾಲಿ ನಾನ್ ಸ್ಟಿಕ್ ಪಾತ್ರೆ ಅಂತಲ್ಲ, ಎಲ್ಲ ಪಾತ್ರೆಯನ್ನು ಸಹ ನಾವು ತೊಳೆದು ಅದರ ನೀರನ್ನು ಕಾಟನ್ ಬಟ್ಟೆಯಲ್ಲಿ ಒರೆಸಿ ಇಟ್ಟರೆ ತುಂಬ ಸಮಯ ಬಾಳುವಿಕೆ ಬರುತ್ತೆ. ಇದಿಷ್ಟು ಟಿಪ್ಸನ್ನು ನಾವು ಫಾಲೋ ಮಾಡಿದರೆ, ನಾನ್ ಸ್ಟಿಕ್ ಪಾತ್ರೆಗಳಿಗೆ ನಾವು ಫಾಲೋ ಮಾಡಿದರೆ ಇದನ್ನು ವರ್ಷಾನುಗಟ್ಟಲೆ ಸಹ ಏನೂ ಹಾಳಾಗದೆ ಹಾಗೆಯೇ ನಾವು ಯೂಸ್ ಮಾಡ್ಬೋದು. ಮಿಸ್ ಮಾಡದೆ ಈ ಟಿಪ್ಸನ್ನು ಫಾಲೋ ಮಾಡಿ ಮತ್ತು ಅದರಲ್ಲಿರುವಂಥ ಸೂಚನೆಗಳನ್ನು ಪಾಲಿಸಿ. ಫ್ರೆಂಡ್ಸ್, ಇವತ್ತು ನಾನು ಮಾಡಿದಂಥ ಈ ಕಿಚನ್ ಟಿಪ್ಸ್ ನಿಮಗೆ ಯೂಸ್ ಆದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ನನ್ನ ಈ ವಿಡಿಯೋವನ್ನು ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.